ನಮ್ಮ ಸಕಾಲದ ರೂವಾರಿಗಳು ಸದಾ ಹಸನ್ಮುಖಿಯಾಗಿರುವಂಥ ಶ್ರೀ ಸದಾನಂದ ಗೌಡರ ಜನ್ಮದಿನ. ಪ್ರತಿ ಬಾರಿನೂ ನಾವು ಜನ್ಮದಿನ ಆಚರಣೆ ಮಾಡ್ತಾಯಿದ್ವಿ. ಈ ಬಾರಿ ಒಂಚೂರು ವಿಭಿನ್ನವಾಗಿ ಯಾಕೆ ಆಚರಣೆ ಮಾಡ್ತಾಯಿದ್ವಿ ಅಂದರೆ, ಅಧಿಕಾರ ಇಲ್ದಿದ್ದರೂ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ತೋರಿಸೋದಕ್ಕೆ ಇವತ್ತು ನಮ್ಮ ಎಲ್ಲ 8 ಲೋಕಸಭಾ ಕ್ಷೇತ್ರ ಜೊತೆಗೆ ಅವರ ಅಭಿಮಾನಿಗಳು ಮಂಡ್ಯದಿಂದ ಬಂದಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಉತ್ತರ ಕನ್ನಡದಿಂದ ಬಂದಿದ್ದಾರೆ, ದಕ್ಷಿಣ ಜಿಲ್ಲೆಯಿಂದ ಬಂದಿದ್ದಾರೆ, ಆನೇಕಲ್ಲಿಂದ ಬಂದಿದ್ದಾರೆ. ಎಲ್ಲ ಕಡೆಯಿಂದ ಅವ್ರ ಅಭಿಮಾನಿಗಳು ಇವತ್ತು ಬಂದು ಅವ್ರ ಜೊತೆ ನಾವು ಇದ್ದೀವಿ ಅಂತ ತೋರಿಸೋದಕ್ಕೆ ಇವತ್ತು ಬಂದು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಇದು ಮುಖ್ಯ. ಯಾಕಂದರೆ ಅಧಿಕಾರದಾಗ ಎಲ್ಲರೂ ಬರ್ತಾರೆ. ಅಧಿಕಾರ ಇಲ್ಲ ಅಂದರೂ ಇಷ್ಟು ಜನ ಬಂದವ್ರೆ ಅಂದರೆ ಅವರು ಮಾಡಿರೋಂಥ ನಿಸ್ವಾರ್ಥ ಸೇವೆ, ಕೆಲಸ ಮತ್ತು ಅಜಾತ ಶತ್ರು, ಯಾರ ಜೊತೆನೂ ಅವ್ರ ಶತ್ರುತ್ವ ಕಟ್ಕೊಂಡಿಲ್ಲ, ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಿಲ್ಲ. ಆದ್ದರಿಂದ ಇಷ್ಟು ಜನ ಬಂದು ಇವತ್ತು ಈ ಒಂದು ಇದರಲ್ಲಿ ಅವ್ರ ಹುಟ್ಟದ ಹಬ್ಬ ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಸರ್, ಈಗ ನಿಮ್ಮ ಹೈಕಮಾಂಡ್ ಅವರ ಟಿಕೆಟನ್ನು ತಪ್ಪಿಸಿದೆ, ಈ ವಿಚಾರ ಸರ್ ಅದು ಮುಗಿದೇ ಅಧ್ಯಾಯ. ಈಗ ಸದಾನಂದ ಗೌಡರು ಸಾಹೇಬರು ಅವರೇ ಇವಾಗ ಬಂದು ಚುನಾವಣೆಗೆ ಓಡಾಡ್ತಾ ಇದ್ದಾರೆ. ಅದು ಹಿಂದೆ ಆಯ್ತದು ಒಂದು ಸಲ ಡಿಸೈಡ್ ಆದಮೇಲೆ ಕ್ಯಾಂಡಿಡೇಟ್ ಅಂತ ನಮ್ಮ ಪಾರ್ಟಿಲಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಅಲ್ಲ, ಎಲ್ಲ ಒಂದು ಕಡೆ ನೀವು ಅಧ್ಯಕ್ಷರಾಗಿ ಹೇಳೋದೇನೆಂದರೆ, ಕೆಲಸ ಅಂದರೆ ನಮಗೆ ಅಧಿಕಾರ ಇಲ್ಲ ಅಂದರೂ ಕೂಡ ನಾವು ಇಷ್ಟು ವಿಜೃಂಭಣೆಯಿಂದ ಮಾಡ್ತೀನಿ ಅಂದರೆ ಇದು ಒಂದು ರೀತಿ ಮೆಸೇಜ್ ಅಂತ ಅಲ್ಲ. ಮೆಸೇಜ್ ಅಲ್ಲ, ನಮಗೆ ಅವ್ರು ನಮ್ಮ ಹೃದಯದಲ್ಲಿದ್ದಾರೆ. ಅವ್ರಿಗೆ MP ಆದರೆ ಮಾತ್ರ ಅವ್ರ ಜೊತೆ ಬರಬೇಕು, ಮಂತ್ರಿ ಆಗಿದ್ದರೆ ಮಾತ್ರ ಅವ್ರ ಜೊತೆ ಬರಬೇಕು ಅಂತ ಏನಿಲ್ಲ. ನಮ್ಮ ಹೃದಯದಲ್ಲಿದ್ದಾರೆ ನಮ್ಮ ನಾಯಕರು. ಅವರು ನಮ್ಮ ನಾಯಕರು ಹುಡ್ದ ಹಬ್ಬನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಇವತ್ತು. ಸರ್, ಈಗ ಅಧಿಕೃತ ಅಭ್ಯರ್ಥಿ ಕ್ಷೇತ್ರಕ್ಕೆ ಬಂದಿದ್ದರು, ಹೇಗೆ ಇದೆ ಸರ್? ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದ BJPಯ NDA ಮೈತ್ರಿಕೂಟದ ಎಲ್ಲ ಅಭ್ಯರ್ಥಿಗಳು ಇವತ್ತು ಆರಾಮಾಗಿ ಗೆಲ್ತಾರೆ. ಏನು ಅದರಲ್ಲಿ ಅನುಮಾನ ಇಲ್ಲ. ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲೂ ಅನುಮಾನ ಇಲ್ಲ.